ನಮ್ಮೆಲ್ಲರನ್ನ ಕೇಳ್ತಾರೆ, ಎಷ್ಟು ಆತ್ಮವನ್ನ ನೀನು ಕರ್ಕೊಂಡು ಬಂದಿದ್ದೀಯಾ? ಇದಕ್ಕೆ ಲೆಕ್ಕ ಒಪ್ಪಿಸ್ಬೇಕು. ಇಲ್ಲಿ ಲೆಕ್ಕ ಇದೆ ದೇವರ ವಾಕ್ಯ. ಅದಕ್ಕೆ ಅದೇ 13ನೇ ಅಧ್ಯಾಯದಲ್ಲಿ ವಾಕ್ಯ 17ರಿಂದ ಓದ್ರಿ. ಫರೋವನು ಇಸ್ರಾಯೇಲರಿಗೆ ಹೋಗಲು ಅಪ್ಪಣೆ ಕೊಟ್ಟಾಗ ದೇವರು ಅವರನ್ನು ಹತ್ತಿರವಾಗಿಲ್ಲ ಫಿಲಿಸ್ಟಿಯರ ಪ್ರಾಂತ್ಯದ ಮಾರ್ಗವಾಗಿ ಕರೆದು ತರಲಿಲ್ಲ. ಬದಲಿಗೆ ಕೆಂಪು ಸಮುದ್ರದ ಬಳಿ ಇರುವ ಮರಳುಗಾಡಿನ ಬಳಸುದಾರಿಯಲ್ಲೇ ನಡೆಸಿಕೊಂಡು ಬಂದರು. ಯಾವ ದಾರಿಯಲ್ಲಿ? ಇನ್ನೊಂದ್ಸಲ ಓದಿ ವಾಕ್ಯ. ಬದಲಿಗೆ 17ನೇ ವಾಕ್ಯದಿಂದ, ಫರೋವನು ಇಸ್ರಾಯೇಲರಿಗೆ ಹೋಗಲು ಅಪ್ಪಣೆ ಕೊಟ್ಟಾಗ ದೇವರು ಅವರನ್ನು ಹತ್ತಿರವಾಗಿದ್ದ ಫಿಲಿಸ್ಟಿಯರ ಪ್ರಾಂತ್ಯದ ಮಾರ್ಗವಾಗಿ ಕರೆದು ತರಲಿಲ್ಲ. ಬದಲಿಗೆ ಕೆಂಪು ಸಮುದ್ರದ ಬಳಿ ಇರುವ ಮರಳುಗಾಡಿನ ಬಳಸು ದಾರಿಯಲ್ಲೇ ನಡೆಸಿಕೊಂಡು ಬಂದರು. ಇದು ತುಂಬಾ ಮುಖ್ಯವಾದಂತ ವಾಕ್ಯ. ಇಲ್ಲಿ ಈ ವಾಕ್ಯದ ಮೂಲಕ ದೇವನು ಈ ಫಿಲಿಸ್ಟಿಯರ್ ಯಾರು? ಈ ಫಿಲಿಸ್ಟಿಯರು ಭಯಂಕರ ಕ್ರೂರಿಗಳು, ದೇವನಿಗೆ ವಿರೋಧವಾದ ಪಾಪವನ್ನ ಮಾಡುವಂತ ಜನಾಂಗ. ಇಲ್ಲಿ ಈ ಫಿಲಿಸ್ಟಿಯರ ನಾಡಿನಿಂದಲೇ ಶಾರ್ಟ್ ಕಟ್ ಇದೆ ಎಲ್ಲಿಗೆ ಹೋಗ್ಲಿಕ್ಕೆ? ಈ ಕಾನಾನ್ ನಾಡಿಗೆ. ಅದಕ್ಕೆ ಆ ಫಿಲಿಸ್ಟಿಯರ ನಾಡನ್ನ ಅವರು ಒಕ್ಕಿ ಕಾನಾನ್ ನಾಡಿಗೆ ಹೋಗ್ಬೇಕಾದ್ರೆ ಈ ದುಷ್ಟ ಜನಾಂಗ, ಈ ಭಾರಪಟ್ಟು ನಾನಾ ರೀತಿಯಲ್ಲಿ ಹಿಂಸೆ ಬಾಧೆಯನ್ನ ಒಳಗೊಂಡಂತ ಈ ಜನರಿಗೆ ಇವರು ಮೇಲೆ ಬಿದ್ದು ಅವರ ಆಸ್ತಿ ಪಾಸ್ತಿಯನ್ನ ವಶಪಡಿಸಿಕೊಳ್ಬಹುದು, ಹಾಗೂ ಅವರನ್ನು ಹೋಗ್ಲಿಕ್ಕೆ ಬಿಡದೆ ಅವರು ತಡಿಬಹುದು ಎಂಬ ಒಂದು ಕಾರ್ಯದಿಂದ ದೇವನು ಈ ಇಸ್ರಾಯೇಲ್ ಮಕ್ಕಳನ್ನ ಕೆಂಪು ಸಮುದ್ರದ ಮೂಲಕ, ಅಂದರೆ ಸುತ್ತಿಕೊಂಡು ಈ ಮರಳುಗಾಡಿನಲ್ಲಿ ಹೋಗಬೇಕೆಂಬುದಾಗಿ ದೇವರ ನಿಯಮವಾಯಿತು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಏನ್ ಪ್ರಾಬ್ಲಮ್? ಇಲ್ಲಿ ಮೇಲೆ ಈ 13ನೇ ಅಧ್ಯಾಯದಲ್ಲಿ ನೀವು 15-16 ವಾಕ್ಯವನ್ನು ಓದ್ರಿ. ಫರೋವನು ಹಠ ಹಿಡಿದು ನಮ್ಮನ್ನು ಹೋಗಗೊಡಿಸದೆ ಇದ್ದಾಗ ಸರ್ವೇಶ್ವರ ಈಜಿಪ್ಟಿನಲ್ಲಿದ್ದ ಚೊಚ್ಚಲ ಮಕ್ಕಳನ್ನು ಹಾಗೂ ಪಶು ಪ್ರಾಣಿಗಳ ಚೊಚ್ಚಲ ಮರಿಗಳನ್ನು, ಅಂತೂ ಆ ದೇಶದಲ್ಲಿ ಚೊಚ್ಚಲಾಗಿದ್ದುದೆಲ್ಲವನ್ನು ಸಂಹಾರ ಮಾಡಿದರು. ಆದ ಕಾರಣ ಗಂಡಾದ ಪ್ರಥಮ ಗರ್ಭಫಲವನ್ನೆಲ್ಲ ನಾವು ಸರ್ವೇಶ್ವರನಿಗೆ ಸಮರ್ಪಿಸುತ್ತೇವೆ. ಇಲ್ಲಿ ಚೊಚ್ಚಲು ಮಕ್ಕಳನ್ನ ಕೊಲ್ತಾನೆ ಫರೋಹರಾಜ್. ಯಾಕೆ ಕೊಲ್ತಾನೆ? ಹಲೋ, ಇಲ್ಲಿ ಎಲ್ಲ ಚೊಚ್ಚಲು ಮಕ್ಕಳನ್ನ ಎಲ್ಲರನ್ನ ಕೊಲ್ಲು ಎಂಬುದಾಗಿ ಆರ್ಡರ್ ಮಾಡ್ತಾನೆ. ಚೊಚ್ಚಲು ಮಕ್ಕಳು ಇರಬಾರದು, ಚೊಚ್ಚಲು ಪ್ರಾಣಿಗಳು ಇರಬಾರದು, ಕತ್ತರಿಸಿ ಎಲ್ಲರನ್ನ ಸಾಯಿಸು. ಪ್ರಿಯರೇ, ಇದರ ಸಾದೃಶ್ಯ ಯೇಸು ಸ್ವಾಮಿ ಹುಟ್ಟಿದಾಗ ಅಲ್ಲಿ 2 ವರ್ಷಕ್ಕೆ ಮೀರದಂತ ಗಂಡು ಮಕ್ಕಳನ್ನ ಸಾಯಿಸು ಎಂಬುದಾಗಿ ಆ ರಾಜನ ಹೆಸರೇನು? ಕೊಲ್ಲಿಸಿದಂತ ರಾಜ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಆ ಸಮಯದಲ್ಲಿ 3 ರಾಜರು ಆ ರಾಜನ ಮನೆಗೆ ಹೋಗಿ ರಾಜನನ್ನ ಭೇಟಿ ಮಾಡಿ, ಇಲ್ಲಿ ಒಂದು ರಕ್ಷಕ ಹುಟ್ಟಿದ್ದಾರಲ್ಲ ಎಲ್ಲಿ ಎಂಬುದಾಗಿ ಕೇಳುವಾಗ ಅವನು ಗಲಿಬಿಲಿಗೊಂಡು, ಅದಾದ್ಮೇಲೆ ಎಲ್ಲವನ್ನ ಕೇಳಿಕೊಂಡು ಅವರು ಹೊರಟಂತ ಕಾಲ, ಸಮಯ, ದಿನ ಎಲ್ಲವನ್ನ ಗುರುತಿಸಿ ಇವರನ್ನ ಹೋಗಲು ಬಿಟ್ಟು, ನೀವು ನೋಡಿ ಆರಾಧಿಸಿ ನನ್ನನ್ನ ಬಂದು ಹೇಳ್ರಿ, ನಾನು ಹೋಗಿ ಆರಾಧಿಸ್ತೇನೆ ಎಂಬುದಾಗಿ ಹೇಳಿದಂತ ರಾಜ ಯಾರು? ಯೆರೋದ. ಈ ಯೆರೋದ್ ಅರಸ, ಇವರೆಲ್ಲ ಒಂದು ದುಷ್ಟ ಪೀಳಿಗೆಯ ರಾಜರು, ಈ ದುಷ್ಟರ ಮನೆತನ. ಇಲ್ಲಿ ಯಾವ ಕಾರಣಕ್ಕೂ ಈ ಗಂಡು ಮಕ್ಕಳನ್ನ, ಚೊಚ್ಚಲು ಮಕ್ಕಳನ್ನ ಸಾಯಿಸುವಂತ ಅಗತ್ಯ ಈ ರಾಜನಿಗೆ ಇರಲಿಲ್ಲ. ಇಲ್ಲಿ ಫರೋನಿಗೆ ಆ ಕಾರ್ಯ ಇರಲಿಲ್ಲ. ಆದರೂ ಸಹ ಅವನ ಆಲೋಚನೆಯು ಭಯಂಕರ ಕೆಟ್ಟದಾಗಿದ್ದು ಎಲ್ಲಾ ಗಂಡು ಮಕ್ಕಳನ್ನ ಅವನು ಸಾಯಿಸಿ ಎಲ್ಲಾ ಚೊಚ್ಚಲು ಪ್ರಾಣಿಗಳನ್ನ ಅವನು ವಧೆ ಮಾಡಿದ, ಸಾಯಿಸಿದ. ಇಲ್ಲಿ ಸಾಯಿಸಿದ ಮೇಲೆ ಅವನಿಗೆ ತೃಪ್ತಿ ಆಯ್ತು. ಅಲ್ಲಿ ರಕ್ತಪಾತ ಆದ ಮೇಲೆ ಆ ಕುಟುಂಬದ ಜನ ಬೇಡ, ನಾವು ಹೋಗೋದಿಲ್ಲ ಎಂಬ
ಆ ಒಂದು ವಾಕ್ಯವನ್ನು ಹೇಳ್ತಾರೆ, ಅವರು ಅಲ್ಲೇ ಇರ್ತಾರೆ ಎಂಬುದಾಗಿ ಆಜ್ಞಾಪಿಸಿದಂತ ಒಂದು ರಾಜ, ದುಷ್ಟ ರಾಜ. ಆದರೆ ಅಲ್ಲಿ ಜನ ಯಾವ ಕಾರಣಕ್ಕೂ ಅವನ ಮಾತಿಗೆ ಮಣಿಲಿಲ್ಲ. ಮೋಶೆ ಆ ಜನರಿಗೆ ಉಪದೇಶವನ್ನು ಅನುಗ್ರಹಿಸಿ ಸೇನಾಧೀಶ್ವರನಾದ ಸರ್ವೇಶ್ವರನ ಆ ವಾಣಿ, ಅವರ ದೈವತ್ವದ ಪ್ರಭಾವ ಆ ಜನರ ಮೇಲೆ, ಆ ಹೃದಯದ ಮೇಲೆ ಪರಿಣಾಮ ಬೀರಿದಾಗ ಇಲ್ಲಿ ಅವರ ಮನಸ್ಸು ಬದಲಾಯಿಸಿ ಅಲ್ಲಿಂದ ಪ್ರಯಾಣವನ್ನ ನಡೆಸಿದರು. ಪ್ರಯಾಣ ನಡೆಸುವಾಗ ಅಲ್ಲಿ ಮುಖ್ಯವಾದಂತ ಒಂದು ಕಾರ್ಯ ಇದೆ. ನೆಕ್ಸ್ಟ್ ವಾಕ್ಯ ನೋಡ್ರಿ, ಎಂತ ವಾಕ್ಯ, ಓದಿ ವಾಕ್ಯ. ಮನುಷ್ಯರಿಗೆ ಹುಟ್ಟಿದ ಪ್ರಥಮ ಗರ್ಭಫಲವನ್ನಾದರೂ ಬದಲು ಕೊಟ್ಟು ಬಿಡಿಸಿಕೊಳ್ಳುತ್ತೇವೆ ಎಂದು ಹೇಳಬೇಕು. ಸರ್ವೇಶ್ವರ ತಮ್ಮ ಭುಜಬಲವನ್ನು ಪ್ರದರ್ಶಿಸಿ ನಮ್ಮನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿದರು. ಈ ಸಂದೇಶವನ್ನು ನೀವು ನೆನಪಿನಲ್ಲಿಡಬೇಕು. ಇದಕ್ಕೆ ಈ ಪದ್ಧತಿ ನಿಮ್ಮ ಕೈಗೆ ಕಟ್ಟಿದ ಕಂಕಣದಂತಿರುತ್ತದೆ, ಹಣೆಗೆ ಕಟ್ಟಿದ ಜ್ಞಾಪಕ ಪಟ್ಟಿಯಂತಿರುತ್ತದೆ. ಫರೋವನು ಇಸ್ರಾಯೇಲರಿಗೆ ಹೋಗಲು ಅಪ್ಪಣೆ ಕೊಟ್ಟಾಗ ದೇವರು ಅವರನ್ನು ಹತ್ತಿರವಾಗಿದ್ದ ಫಿಲಿಸ್ಟಿಯರ ಪ್ರಾಂತ್ಯದ ಮಾರ್ಗವಾಗಿ ಕರೆದು ತರಲಿಲ್ಲ. ಇಲ್ಲಿ ಈ ಮಕ್ಕಳು ಎಲ್ಲವೂ ಸತ್ತ ಮೇಲೆ ಅವರಿಗೆ ಒಂದು ಜ್ಞಾಪಕ ಬರಬೇಕು. ಏನು ಜ್ಞಾಪಕ? ಈ ಚೊಚ್ಚಲು ಎಂಬುದಾಗಿ ಹೇಳುವಂಥದ್ದು ದೇವರು ಕೊಟ್ಟಂತ ಅಭಿಷೇಕದ ಮಕ್ಕಳು, ಅದು ಪ್ರಥಮ ಫಲ. ಅದೇ ರೀತಿಯಲ್ಲಿ ಲೋಕವು ಸೃಷ್ಟಿಯಾದ ಮೇಲೆ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ 6ನೇ ದಿನ ಸೃಷ್ಟಿ ಎಲ್ಲ ಮಾಡಿ ಆದ್ಮೇಲೆ ಮನುಷ್ಯನನ್ನ ಅವರು ಸೃಷ್ಟಿ ಮಾಡಿ ಅವರೆಲ್ಲವನ್ನ ನೋಡುವಾಗ ಚೆನ್ನಾಗಿದೆ. ಪ್ರಥಮ ಆ ಮನುಷ್ಯ, ಗಿಡ ಮೂಲಿಕೆ, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಿಗಳು ಎಲ್ಲವನ್ನ ನೋಡಿ ದೇವನು ಸೃಷ್ಟಿಸಿದ ಮೇಲೆ ಅದನ್ನು ನೋಡಿ ಸಂತೋಷ ಪಡ್ತಾರೆ. ಆ ಸಂತೋಷದ ದಿನವೇ 7ನೇ ದಿನ. ಅದು ಸಬ್ಬತ್ ಎಂಬುದಾಗಿ, ಅದು ದೇವನ ದಿನವಾಗಿ, ಅದು ವಿಶ್ರಾಂತಿಯ ದಿನವಾಗಿ, ಪರಿಶುದ್ಧವಾದ ದಿನವಾಗಿ, ಹಾಗೂ ನಿನ್ನ ಶರೀರವು ದಣಿದು ನಾನಾ ರೀತಿಯಲ್ಲಿ ಲೋಕದಲ್ಲಿ ನಾನಾ ರೀತಿಯ ಕಷ್ಟ ಸಂಕಷ್ಟಗಳಿಗೆ ಒಳಗಾದಂತ ನಿನ್ನ ಆತ್ಮ ಶರೀರವನ್ನ ಅಂದು ದೇವನ ಸನ್ನಿಧಾನದಲ್ಲಿ ಪ್ರಶಾಂತವಾಗಿ ದೇವನಿಗೆ ಆರಾಧನೆ ಮಾಡುವಂತ ದಿನವಾಗಿ ಘೋಷಿಸಿ ಈ 7ನೇ ದಿನವನ್ನ ಸಬ್ಬತ್ ದಿನವಾಗಿ ದೇವರೊಂದಿಗೆ ನೀನು ಕಳಿ. 6 ದಿನ ನೀನು ಲೋಕದಲ್ಲಿ ಕಳಿ, ಲೋಕದ ನಾನಾ ಪ್ರಶ್ನೆಗಳಿಂದ, ಲೋಕದ ನಾನಾ ಆಸೆ ಆಮೇಶಗಳಿಂದ ಜೀವಿಸುವಾಗ 7ನೇ ದಿನ ನಿನ್ನ ಆತ್ಮಕ್ಕೆ, ಶರೀರ ದಣಿಯತ್ತೆ, ಶರೀರಕ್ಕೆ ಆಸೆ, ಭಯಂಕರ ಆಸೆ, ಆದರೆ ಆತ್ಮವನ್ನ ನೀನು ದಣಿಸಬೇಡ. ಆತ್ಮಕ್ಕೆ ಯಾವ ಕಾರಣಕ್ಕೂ ತೊಂದರೆ ಕೊಡಬೇಡ. ನಿನ್ನ ಆಸೆಯೋ ಬೆಟ್ಟದಂತೆ ಆಸೆ, ಆದರೆ ನಿನ್ನ ಆಸೆಗೆ ಈ ಶರೀರವನ್ನ ನೀನು ಬಲವಂತವಾಗಿ 7ನೇ ದಿನವೂ ಸಂಪಾದನೆ ಮಾಡಲು ಹೋಗ್ಬೇಡ. ಆ 7ನೇ ದಿನ ನಿನ್ನಲ್ಲಿರ್ತಕ್ಕಂಥ ಆತ್ಮವನ್ನ ದೈವತ್ವಕ್ಕೆ, ಆ ಸಬ್ಬತ್ತಿಗೆ, ದೇವನ ಸನ್ನಿಧಾನಕ್ಕೆ ನಿನ್ನನ್ನು ನಿನ್ನ ಕುಟುಂಬವನ್ನು ಒಪ್ಪಿಸಿ ಪ್ರಾರ್ಥಿಸಿ ಎಂಬುದಾಗಿ ತೀರ್ಮಾನಿಸಿದಂಥ ದಿನವೇ 7ನೇ ದಿನ. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ರಾಜ, ಆ ಊರಲ್ಲಿ ಒಳ್ಳೆಯ ರಾಜ, ಕೇಳಿದೆಲ್ಲವನ್ನ ಕೊಡುವಂತ ರಾಜ. ಅದಾದ್ಮೇಲೆ ಈ ರಾಜ ಕೇಳಿದೆಲ್ಲ ಕೊಡ್ತಾನ, ಕೇಳಿದೆಲ್ಲ ಕೊಡ್ತಾರೆ. ಒಂದು ಯೌವನ, ಒಳ್ಳೆ 30 ವರ್ಷದ ಯೌವನಸ್ಥ, ಅವನು ಈ ರೀತಿ ತೀರ್ಮಾನ ಮಾಡ್ದ, ನಾನು ಯಾಕೆ ದುಡಿಬೇಕು, ರಾಜನ ಹತ್ರ ಹೋಗಿ ಅವನ ಹತ್ರ ಇರುವಂತ ಆಸ್ತಿಯನ್ನು ಕೇಳೋಣ. ಅವನು ಕೇಳಿದೆಲ್ಲ ಕೊಡ್ತಾನಲ್ಲ, ಸರಿ ಅವ್ರಿಗೆ ಹೇಳಿದ್ರು ಹೋಗಿ ಕೇಳು, ಕೊಡ್ತಾರೆ. ರಾಜನ ಹತ್ರ ಹೋದ, ಮಂತ್ರಿ ಹೇಳಿದ್ರು, ರಾಜರು ಯಾವುದೋ ಯುವಕ ಬಂದಿಯಾನೆ, ಕಳಿಸು ನನ್ನ ಹತ್ರ. ಯುವಕ ಬಂದ, ರಾಜನ ಬಳಿ ಅಡ್ಡ ಬಿದ್ದು, ಸ್ವಾಮಿ ರಾಜರೇ, ನನಗೆ ಹೊಲ ಇಲ್ಲ, ಭೂಮಿ ಇಲ್ಲ, ನನಗೆ ಯಾವ ಆಸ್ತಿ ಇಲ್ಲ, ನನಗೆ ದಯವಿಟ್ಟು ಭೂಮಿ ಕೊಡಿ ಸ್ವಲ್ಪ. ಅವನಿಗೆ ಹೇಳಿದ, ರಾಜ ಕೇಳಿದ್ರೆ ಎಷ್ಟು ಬೇಕು, ತೀರ್ಮಾನಿಸಿ, ನೀವೇ ತೀರ್ಮಾನಿಸಿ, ನೀವು ತೀರ್ಮಾನಿಸಿಷ್ಟು ನಾನು ತಗೊಳ್ತೇನೆ. ನಾನು ತೀರ್ಮಾನಿಸೋದಲ್ಲ, ನೀನು ನನ್ನ ಹತ್ರ ಬಂದಾಗ ನಿನಗೆ ಎಷ್ಟು ಬೇಕು ಹೇಳು, ನಾನು ಕೊಡ್ತೀನಿ. ರಾಜ ಹೇಳಿದರು,
ನೀನು ಎಷ್ಟು ಬೇಕಾದರೂ ಕೇಳಿಕೊಡ್ತೇನೆ. ಅವನು ಕೇಳ್ದ, ನೀವು ತೀರ್ಮಾನಿಸಿದೆ ಆಗಲಿ. ಹೌದಾ? ಒಂದು ಕೆಲಸ ಮಾಡು, ಬೆಳಗ್ಗೆ 6 ಗಂಟೆಗೆ ನೀನು ನಡಿಲಿಕ್ಕೆ ಪ್ರಾರಂಭ ಮಾಡು. 6 ಗಂಟೆಗೆ ನಡಿಲಿಕ್ಕೆ ಪ್ರಾರಂಭಿಸು. 6 ಗಂಟೆಗೆ ನಡಿಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆ ನೀನು ಹೋದಂಥ ಜಾಗದಿಂದ ಮತ್ತೆ ನೀನು 6 ಗಂಟೆ ಸಂಜೆ ಇಲ್ಲಿ ಬಂದು ಸೇರುವಷ್ಟು ಜಾಗ ನಿನಗೆ. 6 ಗಂಟೆಗೆ ಇಲ್ಲ 7 ಗಂಟೆಗೆ ನೀನು ಇಲ್ಲಿ ಪ್ರಾರಂಭಿಸಿದರೆ ಸಂಜೆ 7 ಗಂಟೆಗೆ ಇಲ್ಲಿ ಬರಬೇಕು, ನನ್ನ ಹತ್ರ ಬರಬೇಕು. ನಿನ್ನ ಜೊತೆ ನಾನು ನನ್ನ ಸೈನಿಕರನ್ನ ಕಳಿಸ್ತೇನೆ. ನೀನು ಎಷ್ಟು ದೂರ ಆದರೂ ಹೋಗು, ಆದರೆ 7 ಗಂಟೆಗೆ ಇಲ್ಲಿ ಇರಬೇಕು. ನೀನು ಬೆಳಗಿನ ಜಾವ 5 ಗಂಟೆಗೆ ಹೋದರೆ ನೀನು ಸಂಜೆ 5 ಗಂಟೆಗೆ ಇಲ್ಲಿರ್ಬೇಕು. ಇದು ಕಾನೂನು. ತುಂಬ ಸಂತೋಷ ಆಗೋಯ್ತು ಅವನಿಗೆ. ತುಂಬ ಸಂತೋಷ ಆಗಿ ಎಲ್ರಿಗೂ ಹೇಳ್ದ, ಓ ನಾನೀಗ ಶ್ರೀಮಂತ, ನಾನು ನಡಿತೀನಿ ನೋಡು, ನಾನು ಓಡ್ತೀನಿ ನೋಡು ಎಂಬುದಾಗಿ ನಡಿಲಿಕ್ಕೆ ಪ್ರಾರಂಭಿಸ್ದ. ನಡೆದು 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 12 ಗಂಟೆ ಆಯಿತು, 12:30 ಆಯಿತು. ಅವರ ತಾಯಿ, ಮಗನೇ ಸ್ವಲ್ಪ ಊಟ ಮತ್ತೆ ನಿನಗೆ ನೀರು ಕೊಡ್ತೀನಿ ತಗೊಂಡೋಗು. ಕೊಡು ಮಮ್ಮಿ, ಯಾಕೆಂದರೆ ಕಾಡಲ್ಲಿ ಏನು ಸಿಗೋದಿಲ್ಲ, ಹೋದಂಥ ಜಾಗದಲ್ಲಿ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ತಾಯಿ ಕೊಟ್ಟಂಥ ಬುತ್ತಿಯನ್ನ ನೀರನ್ನು ತಗೊಂಡು ಹೋದ. ಬುತ್ತಿ ಇದೆ, ನೀರಿದೆ. ನಡೆದ ನಡೆದ ನಡೆದ, ಓಡ್ದ ಓಡ್ದ ಓಡ್ದ, ಓಡಿ 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 12 ಗಂಟೆ, 12:30, 1 ಗಂಟೆ ಆಯಿತು. ಜೊತೆಗಿದ್ದಂಥ ಸಿಪಾಯಿ ಹೇಳಿದರು, ಅಯ್ಯ ನಿಲ್ಸು, ಸ್ವಲ್ಪ ಊಟ ಮಾಡು, ನೀನು ತಂದಿದೆಯಲ್ಲ ಊಟ ಮಾಡು, ನೀರಿದೆಯಲ್ಲ ಕುಡಿ, ದಣದಿದೆಯಲ್ಲ ಕುಡಿ. ಊಟ ಮಾಡುವಂಥ ಟೈಮ್ ಸಿಕ್ಕಿದ್ರೆ ಇನ್ನೂ ಅಷ್ಟು ಭೂಮಿ ಸಿಗತ್ತಲ್ಲ. ನೀರು ಕುಡಿಯುವಂತ ನಿಂತು ನೀರು ಕುಡಿದಾಗ ಆ ನಡೆಯಷ್ಟು ಭೂಮಿ ನನಗೆ ಸಿಗತ್ತಲ್ಲ, ಆಮೇಲೆ ನೋಡೋಣ ಅಂತೇಳಿ ಈ ಮನುಷ್ಯ ಯುವಕ ಮತ್ತೆ ನಡಿಲಿಕ್ಕೆ ಶುರು ಮಾಡ್ದ. 2 ಗಂಟೆ ಆಯ್ತು. ಅದಾದ್ಮೇಲೆ ಜೊತೆ ಇದ್ದು ಹೇಳಿದರು, ಅಯ್ಯ ಸಂಜೆ ರಾಜನ ಹೇಳಿದಂಥ ಟೈಮಿಗೆ ನಾವು ಹೋಗ್ಬೇಕು, ಇಲ್ಲದಿದ್ದರೆ ನಿನಗೆ ಭೂಮಿ ಸಿಗೋದಿಲ್ಲ. ಇಲ್ಲ ಇಲ್ಲ, ನಾನು ಎಷ್ಟು ನಡೀತೀನೋ ಹೋಗುವಾಗ ಓಡೋಗ್ತೀನಿ, ನನಗೆ ಶಕ್ತಿ ಇದೆ, ನಾನು ಯುವಕ, ನಾನು ನಡೆಯೋದಿಲ್ಲ, ಆಗ ನಾನು ಓಡ್ತೇನೆ ಅಂತೇಳಿ ಜೊತೆಗಿದ್ದಂಥ ಸಿಪಾಯಿಗಳಿಗೆ ಹೇಳಿ ಇವನು ಮತ್ತಷ್ಟು ಹೋಗ್ಲಿಕ್ಕೆ ಶುರು ಮಾಡ್ದ. 3 ಗಂಟೆ ಆಯ್ತು, 4 ಗಂಟೆ ಆಯ್ತು, 5 ಗಂಟೆ ಆಯ್ತು. ಇವರು ಹೇಳಿದ್ರು, ಅಯ್ಯ 5 ಗಂಟೆ ಸಮಯ, ನೀನು ಕೇಳ್ಕೊಂಡಿದ್ದಂಥ ಸಮಯ ನೋಡು, ಅಲ್ಲಿ ರಾಜರು ನಿನಗೆ ಸಮಯವನ್ನು ನಿಗದಿ ಮಾಡಿಯಾರಲ್ಲ, ನೀನು ಅಲ್ಲಿ ಬಿಡುವಾಗ ಬೆಳಗಿನ ಜಾವ 7 ಗಂಟೆ, ನೀನು 7 ಗಂಟೆಗೆ ನೀನು ಎಲ್ಲಿಗಿರ್ಬೇಕು? ಅರಮನೆಯಲ್ಲಿ ಇರಬೇಕು ರಾಜನ ಮುಂದೆ. ಹೌದು, ಅಷ್ಟೇ ತಾನೇ, ನಾನು ಓಡ್ತೀನಿ ನೋಡ್ರಿ, ನನ್ನ ಹಿಂದೆ ನೀವು ಬರಬೇಕು. ಅವ್ರು ಹೇಳಿದ್ರು, ನಾವು ಕುದುರೆಯಲ್ಲಿದ್ದೀವಿ, ನಾವು ನಮ್ಮ ಪಾಡಿಗೆ ನಾವು ಓಡಲ್ಲ, ಕುದುರೆ ಓಡ್ತದೆ, ನೀನು ಓಡಬೇಕು. ಕೈಯಲ್ಲಿರುವಂಥ ಬುಟ್ಟಿ, ಆ ಬುತ್ತಿ ಹಾಗೆ ಇದೆ. ಅವನು ಊಟ ಮಾಡಲಿಲ್ಲ, ನೀರಿದೆ, ಕುಡಿಲಿಲ್ಲ. ಆ ಜಾಗವನ್ನ ಸಿಪಾಯಿಗಳು ಆ ಜಾಗಕ್ಕೆ ಗುರುತನ್ನ ಇಟ್ಟು ಇದೋ ನಿನಗಿಷ್ಟು ದೇಶ, ಈ ನಾಡೆ ನಿನಗೆ, ನೀನು ಎಲ್ಲಿಂದ ಪ್ರಾರಂಭಿಸಿದ್ಯಾ, ಇಲ್ಲಿ ಗುರುತನ್ನ ಇಟ್ಟಿದ್ದೀವಿ, ಈ ಗುರುತು ರಾಜನು ರುಚಿ ಮಾಡಿದಂಥ ಪತ್ರವನ್ನು ತಗೊಂಡು ನೀನು ಇಲ್ಲಿ ಬರೋ ತನಕ ನೀನು ಎಷ್ಟು ನಡೆದಿದ್ದೀಯಾ ಎಲ್ಲ ನಿನ್ನದೇ. ತುಂಬ ಸಂತೋಷ ಆಗಿ ಅಲ್ಲಿ ಚಪ್ಪಾಳೆಯಲ್ಲಿ ತಟ್ಟಿ ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ದ. ಅವನು ಒಟ್ಟದ್ದು ಬೆಳಗಿನ ಜಾವ 7 ಗಂಟೆ. ಸಂಜೆ ಅವನು 6 ಗಂಟೆಗೆ ಆ ಜಾಗದಿಂದ ಅವನು ನಡೆದಂಥ ಆ ಸಮಯದವರೆಗೂ ಅವನು ಎಲ್ಲಿಗೆ ಓಡಬೇಕು? ಪ್ಯಾಲೇಸ್ಗೆ ಓಡಬೇಕು. ಓಡ್ದ, ದಣದ, ಬಿದ್ದ, ನೀರು ಊಟ ಇಲ್ಲದೆ ರಕ್ತ ಕಕ್ಕಿ ಸತ್ತು ಹೋದ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದುರಾಸೆ ಎಂಬುದು ಮನುಷ್ಯನನ್ನ ಸಾವಿಗೂ, ಮನುಷ್ಯನನ್ನ ನೆಮ್ಮದಿಯಾಗಿ ಕೊಟ್ಟಂತ ಊಟವನ್ನ ಮಾಡಲಿಕ್ಕೋ, ದೇವರು ಕೊಟ್ಟಂತ ಆಯುಸ್ಸನ್ನ ನಾನು ಈ ಪರಿಶುದ್ಧವಾದಂಥ ಈ ಆತ್ಮವನ್ನ ಕಾಪಾಡಿಕೊಳ್ಳದಂಥ ಈ ಶರೀರದ ಕಣ್ಣಿನ ಹಾಗೂ
ಲೌಕಿಕವಾದಂಥ ಆಸೆ ಆಮಿಷಗಳಿಗೆ ನಾವು ಬಲಿಯಾದಾಗ ದೇವನ ವಾಕ್ಯ ಹೇಳ್ತದೆ, ರಾಜಗಳೇ ನೀನು ಎಲ್ಲಿ ಗಂಟೆ ಹೋಗ್ತೀವಿ ಹೋಗು, ಆದರೆ ನಿಯಮ ಸಂಜೆ ನೀನು 7 ಗಂಟೆಗೆ ಬಿಟ್ಟ ಬೆಳಗ್ಗೆ ಸಂಜೆ 7 ಗಂಟೆಗೆ ಇಲ್ಲಿರು. ಅದು ನಿಯಮ. ನಿಯಮವನ್ನು ದಾಟುವಾಗ, ನನ್ನ ಆಸೆ ಆಮಿಷಗಳಿಗೆ ನಾನು ಬಲಿಯಾದಾಗ ದೇವನ ವಾಕ್ಯ ಹೇಳ್ತದೆ, ನಿನ್ನ ಮರಣವು ಅಲ್ಲೇ ಕಾದಿದೆ ಎಂಬುದಾಗಿ. ನಮ್ಮ ಮರಣವು ಅಲ್ಲೇ ಕಾದಿದೆ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಇಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ಮೋಶೆ ಹೇಳಿದ್ರು, ಮೋಶೆ ಅವರಿಗೆ ಜ್ಞಾಪಿಸು, ಅವರು ಯಾವ ಕಾರಣಕ್ಕೂ ಈ ರಾಜ್ಯಾಜ್ಞೆ ಹೊರಡಿಸಿದಂಥ ಕ್ಷಣದಿಂದ ನಾನು ನಿಮಗೆ ಹಾಲು ಜೇನು ನಾಡನ್ನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದಂಥ ಆ ಜಾಗಕ್ಕೆ ಕಳಿಸುವಾಗ ಅವರ ಮಕ್ಕಳು, ಆ ಮೊಮ್ಮಕ್ಕಳು ಎಲ್ಲರಿಗೂ ಏನನ್ನ ಹೇಳಬೇಕು? ನಾನು ಮಾಡಿದಂಥ ಉಪಕಾರ ಸ್ಮರಣೆಯನ್ನ ಮಾಡು ಎಂಬುದಾಗಿ. ಉಪಕಾರ ಸ್ಮರಣೆ. ಅದಕ್ಕೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಾವು ಎಲ್ಲಿ ರಕ್ಷಣೆ ಹೊಂದಿಕೊಂಡಿದ್ದೇವೆ, ನಾವು ಎಲ್ಲಿ ಯಾವ ಒಂದು ಸಭೆಯಲ್ಲಿ ಇಲ್ಲಿ ರಕ್ಷಣೆ ಹೊಂದಿಕೊಂಡಿದ್ದೇವೆ, ಇಲ್ಲಿ ನಿನ್ನ ಆತ್ಮ ನಿನ್ನ ಶರೀರ ದೇವನಿಗೆ ಅರ್ಪಿಸುವಂತ ಕೃತಜ್ಞತಾ ಬಲಿಯಾಗಿ ಸಮರ್ಪಿಸಿಕೊಡು. ಅರ್ಥ ಆಯ್ತಾ? ಹಲೋ, ಅರ್ಥ ಆಯ್ತಾ? ಪ್ರಿಯರೇ, ನನಗೆ ಒಂದೊತ್ತು ಗಂಜಿ ಕೊಟ್ಟಾಗ, ನನಗೆ ಒಂದು ಲೋಟ ತಣ್ಣೀರು ಕೊಟ್ಟಾಗ, ತಣ್ಣೀರು ಕೊಟ್ಟವನ ಜ್ಞಾಪಿಸ್ಕೊಳ್ಬೇಕು, ಗಂಜಿ ಕೊಟ್ಟವನನ್ನ ಜ್ಞಾಪಿಸ್ಕೊಳ್ಬೇಕು. ಅಲ್ಲಿ ನಿನಗೆ ಫಲ ಇದೆ, ನಿನಗೆ ದ್ರೋಹ ಇಲ್ಲ. ಈ ಸಭೆಯಲ್ಲಿ ನಿನಗೆ ದ್ರೋಹ ಇಲ್ಲ. ಇಲ್ಲಿ ದೇವನ ವಾಕ್ಯವು ಕಾನೂನು ಚೌಕಟ್ಟಲ್ಲಿ ನಡೆಯುವಂಥ ಕಾರ್ಯ. ನಿನ್ನ ಜೀವಮಾನಕ್ಕೆ ಏನು ಬೇಕು ಇಲ್ಲಿ ಕೊಡುವಂಥ ವಾಕ್ಯ, ಇಲ್ಲಿ ಗುರುಗಳು ಕೊಡುವಂಥ ಪ್ರಬೋಧನೆ, ದಿನಂಪ್ರತಿ ಅನುದಿನವೂ ನಿನಗೆ ಕೊಡುವಂಥ ಭೋಜನ. ಇಲ್ಲಿ ಆತ್ಮಿಕ ಭೋಜನ, ಶಾರೀರಿಕ ಭೋಜನ ಕೊಡೋದಿಲ್ಲ, ಇಲ್ಲಿ ಪ್ರಸಾದ ಕೊಡೋದಿಲ್ಲ, ಇಲ್ಲಿ ಪರಮ ಪ್ರಸಾದ. ಅದಕ್ಕೆ ಚರಿತ್ರೆ ಅಂತ ಹೇಳು. ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ ನೋಡು, ಈ ದುಷ್ಟ ಜನ, ಫಿಲಿಸ್ತ್ಯರ ಜನರ ಮಧ್ಯದಲ್ಲಿ ನಿಮ್ಮನ್ನು ನಾನು ಕಳಿಸೋದಿಲ್ಲ, ನಿಮ್ಮನ್ನ ನಾನು ಅಭಿಷೇಕ ಮಾಡಿ ಹೊರಗೆ ತಂದಿದ್ದೇನೆ. ಕಾರಣ ಯಾಕೆ? ದಿನಂಪ್ರತಿ ನಿಮ್ಮ ಕಣ್ಣೀರನ್ನು ನಾನು ನೋಡ್ತಾ ಇದ್ದೆ, ದಿನಂಪ್ರತಿ ಕಷ್ಟಪಡುವುದನ್ನು ನಾನು ನೋಡ್ತಾ ಇದ್ದೆ, ದಿನಂಪ್ರತಿ ದೇವರೇ ನಮಗೆ ಬಿಡುಗಡೆ ಇಲ್ವಾ ಎಂಬುದಾಗಿ ಕೇಳ್ತಾ ಇದೆ. ದಿನಂಪ್ರತಿ ನೀವು ಅಳ್ತಾ ಇದ್ರಿ. ಒಂದೊತ್ತು ಊಟ ಕೊಟ್ಟಾಗ ಅವರು ಕೊಟ್ಟಂತ ಸಮಯಕ್ಕೆ ನೀನು ಊಟ ಮಾಡಬೇಕು, ಕೊಟ್ಟಂತ ಊಟವನ್ನೇ ಮಾಡಬೇಕು. ಯಾವ ಕಾರಣಕ್ಕೂ ಹೆಂಡತಿ ಮಕ್ಕಳ ಜೊತೆಲಿ ನಿನ್ನ ಸಹವಾಸ ಇಲ್ಲ. ನಿಮ್ಮನ್ನ ಬೇಡಿ ಹಾಕಿ, ಕಾಲಿಗೆ ಬೇಡಿ ಹಾಕಿ ಬಿಟ್ಟಿ ಕೆಲಸವನ್ನು ದಿನಂಪ್ರತಿ ಮಾಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅವರು ಬಿಚ್ಚಿ ಬಿಟ್ಟಾಗ ಮಾತ್ರ ನಿನ್ನ ಹೆಂಡತಿ ನಿನ್ನ ಮಕ್ಕಳ ಬಳಿಗೆ ಹೋಗುವಂತ ಈ ಫರೋಹ, ಈ ದುಷ್ಟ ರಾಜನ ಆಜ್ಞೆ ಪ್ರಕಾರ ಇವರು ದಿನಂಪ್ರತಿ ಬಿಟ್ಟಿ ಕೆಲಸವನ್ನು ಮಾಡುವಾಗ ಮೊರೆ ಇಡ್ತಿದ್ರು, ದೇವರೇ ನನಗೆ ಬಿಡುಗಡೆ ಇಲ್ವಾ, ದೇವರೇ ನನ್ನನ್ನು ಕಾಪಾಡಲ್ವಾ, ದೇವರೇ ನನಗೆ ಈ ಕಷ್ಟದಿಂದ ಈ ಒಂದು ಬಿಡುಗಡೆ ಯಾವಾಗ ನಮಗೆ ಎಂಬುದಾಗಿ ದಿನಂಪ್ರತಿ ಕಣ್ಣೀರಿಟ್ಟಂತ ಗಂಡಸು, ಕಣ್ಣೀರಿಟ್ಟಂತ ಹೆಂಡತಿ, ಕಣ್ಣೀರಿಟ್ಟಂತ ಮಕ್ಕಳು, ಅಯ್ಯೋ ನಮ್ಮ ತಂದೆಯನ್ನ ಸಾಯಿಸ್ತಾ ಇದ್ದಾರಲ್ಲ, ನನ್ನ ತಂದೆಯನ್ನ ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರಲ್ಲ, ನನ್ನ ಗಂಡನನ್ನ ನನ್ನ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಿಡ್ತಾ ಇಲ್ವಲ್ಲ ಎಂಬುದಾಗಿ ದಿನಂಪ್ರತಿ ಅಳುವಂತ ಕೂಗಿಗೆ ನಿಮ್ಮನ್ನ ಫಿಲಿಸ್ಟರ ರಾಜ್ಯಕ್ಕೆ ಬಿಡ್ಲಿಲ್ಲ. ಫಿಲಿಸ್ಟರ ರಾಜ್ಯದಿಂದ ಬೇರೆ ಕಡೆ ಬೇರೆ ಮಾರ್ಗವಾಗಿ ಹೋಗು, ಆ ಮಾರ್ಗದಿಂದ ನಿನಗೆ ಹಾಲು ಜೇನು ಹರಿಯುವಂತ ನಾಡಿಗೆ ನಿನ್ನನ್ನು ಕಳಿಸ್ತಾರೆ. ಆದರೆ ಗೊಣಗುಟ್ಟುವಿಕೆ ಇತ್ತು ನೋಡ್ರಿ. ಶಾರ್ಟ್ ಕಟ್ ಹೊಟ್ಟೋಗ್ಬೇಕಾಯ್ತು, ಹೋಗ್ಬೋದಾಯ್ತು. ಅವ್ರು ಏನ್ ಮಾಡ್ತಾ ಇದ್ರು ನಮಗೆ? ಅವ್ರೇನ್ ಮಾಡ್ತಿದ್ರು ನಮಗೆ? ಏ ಮೋಶೆ, ನಿನಗೆ ಬುದ್ಧಿ ಇದೆಯಾ ನಿನಗೆ? ನಾವು ಅಲ್ಲಿ ಆ ಬಿಟ್ಟಿ ಕೆಲಸ ಮಾಡುವಾಗಲೇ ಎಷ್ಟೋ ಚೆನ್ನಾಗಿರ್ತಿದ ನೋಡ್ರಿ. ಗೋಳಾಡಿದಂಥ ಜನ, ಇದರಿಂದ ನಮಗೆ ಬಿಡುಗಡೆ ಬೇಕು ಎಂಬುದಾಗಿ ಕೇಳಿದಂಥ ಜನ, ಇದರಿಂದ ನಮಗೆ ರಕ್ಷಣೆ ಇಲ್ವಾ ಎಂಬುದಾಗಿ ಗೊಣಗಾಡಿದಂಥ ಜನಕ್ಕೆ ರಕ್ಷಣೆಯನ್ನು ಕೊಟ್ಟಂತ, ಈ ಜನಕ್ಕೆ ದಿನಂಪ್ರತಿ ಊಟವನ್ನು ಕೊಟ್ಟಂತ ದೇವರು, ನೀರನ್ನು ಕೊಟ್ಟಂತ ದೇವರು, 40 ವರ್ಷಗಳ ಕಾಲ ಸಾಕಿ ಸಲಹಿದಂತ ದೇವನಿಗೆ ಗೊಣಗಾಡ್ತಾ ಇದ್ರು. ಮೋಶೆ, ನಿನಗೆ ಬುದ್ಧಿ ಇದೆಯಾ ನಿನಗೆ? ಅಲ್ಲಿದ್ದಾಗಲೇ ನಾವು ಎಷ್ಟು ಚೆನ್ನಾಗಿದ್ವಲ್ಲ. ನೋಡಿದ್ರ ಜನರ ಸ್ವಭಾವ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಚಂಚಲ ಸ್ವಭಾವದಿಂದ ಹೊರಗೆ ಬಾ,
ಸತ್ಯವನ್ನು ತಿಳ್ಕೋ, ಸತ್ಯದ ಪ್ರಕಾರ ಜೀವಿಸು, ಏಕೆಂದರೆ ನಿನಗೆ ನಾನು ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದೇನೆ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದೆಂಬುದಾಗಿ ತೀರ್ಮಾನಿಸುವಂತ ಸ್ವಭಾವವನ್ನು ನಾನು ನಿನಗೆ ಕೊಟ್ಟಿದ್ದೀನಲ್ಲ, ಯಾಕೆ ಉಪಯೋಗಿಸಲಿಲ್ಲ? ಇದಕ್ಕೆ ದೇವನ ವಾಕ್ಯ ಹೇಳ್ತದೆ, ಅವರನ್ನ ಏನ್ ಮಾಡಿದೆ? ಸುತ್ತಿ 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 40 ವರ್ಷಗಳ ಕಾಲ ಅವರು ಫಿಲ್ಟರ್ ಆಗ್ಬೇಕು. ಅಲ್ಲಿಂದ ಹೋಗ್ಲಿಕ್ಕೆ ಕೇವಲ 3 ದಿನ ಸಾಕು. ಆದರೆ ಅಲ್ಲಲ್ಲೇ ಸುತ್ತುತ್ತಾ ಇದ್ರು. ಮಂಜೂಷ ಪೆಟ್ಟಿಗೆ ಇತ್ತು, ಅವರು ಅಲ್ಲೇ ಅದೇ ಮರಳು ಗಾಡಿನಲ್ಲೇ ಸುತ್ತಿ 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 40 ವರ್ಷಗಳ ಕಾಲ ಮರಳುಗಾಡಿನಲ್ಲಿದ್ದಂಥ ಈ ಇಸ್ರಾಯೇಲ್ ಜನ ಕಾರಣಕ್ಕೆ ಫಿಲ್ಟರ್ ಮಾಡ್ತಾರೆ ದೇವರು. ಈಗ ಎಷ್ಟೋ ಜನ ಬರ್ತಾರೆ, ಒಳ್ಳೇದಾಗ್ತದೆ, ತಿರುಗಿ ಬರಲ್ಲ. ಅವ್ರಿಗಷ್ಟೇ ಸಾಕು. ಆದರೆ ಒಂದು ತಿಳ್ಕೊಳ್ರಿ, ಅದ್ಭುತಕ್ಕಾಗಿ ಬಂದವರು ಅದ್ಭುತವನ್ನು ಸ್ವಾಮಿ ಮಾಡ್ತಾರೆ. ಆದರೆ ರಕ್ಷಣೆಯಿಂದ ಬಂದವರು, ನಾನು ಈಗ ಮಾತ್ರ ಅಲ್ಲ, ನಿರಂತರ ಸತ್ತಾಗಲು ನಾನು ದೇವನ ಬಳಿಗೆ ಹೋಗ್ಬೇಕು ಎಂಬುದಾಗಿ ಬಂದಂಥ ಜನ ಅಭಿಷೇಕವನ್ನು ಹೊಂತಾರೆ. ಅವರಿಗೆ ಬಿಡುಗಡೆಯನ್ನು ದೇವನು ಕೊಟ್ಟಿರ್ತಾನೆ. ಅವರಿಗೆ ಸಂಪೂರ್ಣವಾದಂಥ ದೇವನ ಕೃಪಾ ಆಶೀರ್ವಾದ ಯಥೇಚ್ಛಾಗಿ ಇರ್ತದೆ. ಅದಕ್ಕಾಗಿಯೇ ನಾವು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ದೇವನ ಆತ್ಮ ನಮ್ಮನ್ನ ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ನಾವು ಉದಯಿಸುವ ಸೂರ್ಯನ ರೀತಿಯಲ್ಲಿ ಪ್ರಕಾಶಿಸುವಂತೆ ದೇವನ ಮಕ್ಕಳನ್ನ ಪ್ರಕಾಶಿಸ್ತಾರೆ. ಇದನ್ನು ನಾವು ಮರೀದೆ ನಾವು ಜನಕ್ಕೆ ಭಯಪಡದೆ ಜೀವಿಸುವಂತ ವ್ಯಕ್ತಿ ಆಗು. ದೇವರಿಗೆ ಭಯಪಡಬೇಕು, ಜನರಿಗೆ ಅಲ್ಲ. ಜನರಿಗೆ ಭಯಪಡುವವನು ನಾಶವಂತಾನೆ, ದೇವನಿಗೆ ಭಯಪಡುವವನು ಸ್ವರ್ಗವನ್ನು ಹೇಳ್ತಾನೆ. ಮಾರ್ಕನು ಬರೆದ ಶುಭ ಸಂದೇಶ ಹೊಸ ಒಡಂಬಡಿಕೆ 3ನೇ ಅಧ್ಯಾಯ ವಾಕ್ಯ 1ರಿಂದ ವಾಕ್ಯಗಳು. ಮಾರ್ಕನ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 1ರಿಂದ ವಾಕ್ಯ. ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಪುನಃ ಹೋದರು. ಅಲ್ಲಿ ಒಬ್ಬ ಬತ್ತಿದ ಕೈಯುಳ್ಳವನು ಇದ್ದನು. ಅವನನ್ನು ಸಬ್ಬತ್ ದಿನದಲ್ಲಿ ಗುಣಪಡಿಸಿದ್ದೇ ಆದರೆ ಯೇಸುವಿನ ವಿರುದ್ಧ ತಪ್ಪು ಹೊರಿಸಬಹುದೆಂಬ ಉದ್ದೇಶದಿಂದ ಕೆಲವರು ಹೊಂಚು ಹಾಕುತ್ತಿದ್ದರು. ಯೇಸು ಬತ್ತಿದ ಕೈಯುಳ್ಳವನಿಗೆ, ಎದ್ದು ಮುಂದಕ್ಕೆ ಬಾ ಎಂದರು. ಬಳಿಕ ಅಲ್ಲಿದ್ದವರನ್ನು ಉದ್ದೇಶಿಸಿ, ಸಬ್ಬತ್ ದಿನದಲ್ಲಿ ಏನು ಮಾಡುವುದು ಧರ್ಮ, ಒಳಿತನ್ನೋ ಅಥವಾ ಕೆಡುಕನ್ನೋ, ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಹೇಳಿ ಎಂದು ಕೇಳಲು ಅವರು ಮಾತೇ ಎತ್ತಲಿಲ್ಲ. ಯೇಸು ಸುತ್ತಲೂ ಇದ್ದವರನ್ನು ಕೋಪದಿಂದ ದಿಟ್ಟಿಸಿ ಅವರ ಹೃದಯ ಕಲ್ಲಾಗಿರುವುದನ್ನು ಕಂಡು ಮನನೊಂದು ಬತ್ತಿದ ಕೈಯುಳ್ಳವನಿಗೆ, ನಿನ್ನ ಕೈಯನ್ನು ಚಾಚು ಎಂದರು. ಅವನು ಚಾಚಿದನು, ಅದು ಸಂಪೂರ್ಣವಾಗಿ ಸ್ವಸ್ಥವಾಯಿತು. ಫರಿಸಾಯರು ಅಲ್ಲಿಂದ ಹೊರಗೆ ಹೋದರು. ಕೂಡಲೇ ಹೆರೋದಿಯರೊಡನೆ ಸೇರಿಕೊಂಡು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗ ಲೋಕದಲ್ಲಿ ನಡೆಯುವಂತ ಕಾರ್ಯ ಇದು. ಲೋಕದಲ್ಲಿ ನಡೆಯುವಂತ ಕಾರ್ಯ. ಇಲ್ಲಿ ದೇವನ ವಾಕ್ಯ, ಯೇಸು ಸ್ವಾಮಿಯು ಸಭಾಮಂದಿರ ಅಂದರೆ ಚರ್ಚ್ಗೆ ಹೋಗಿ ಅಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಪ್ರಾರ್ಥನೆ ಮಾಡುವಾಗ, ಅವರು ಬೋಧನೆ ಮಾಡುವಾಗ ಮುಂದೆ ಬೆಂಚಲ್ಲಿ ಒಬ್ರು ಕೂತಿದ್ದ. ಅವನಿಗೆ ಬತ್ತಿದ ಕೈ ಅಂದ್ರೆ ಏನು? ತುಂಡು ಕೈ, ಇಷ್ಟೇ, ಒಂದು ಚೂರಿತ್ತು ಇಷ್ಟೇ, ಬತ್ತಿದ ಕೈ ಉಳ್ಳವನು. ಅವನನ್ನು ನೋಡಿ ದೇವನಿಗೆ ತುಂಬಾ ಕನಿಕರ ಉಂಟಾಯಿತು. ಎಲ್ಲ ಅಲ್ಲಿ ಬೋಧನೆಯನ್ನು ಮಾಡಿದ ಮೇಲೆ ಯೇಸು ಸ್ವಾಮಿ ಅವನನ್ನು ನೋಡಿದರು. ಇಲ್ಲಿ ಜನಸಮೂಹ ಕೂತಿದಂತ ಜನ ಆ ಬೋಧನೆಯನ್ನು ಕೇಳುತ್ತಲೇ ಅವರ ಹೃದಯದ ಕಾಠಿಣ್ಯ, ಈಗ ನೀವು ಎಲ್ಲ ಬಂದಿದ್ದೀರಿ, ನಿಮ್ಮ ಹೃದಯ ನನಗೆ ಗೊತ್ತಿಲ್ಲ, ದೇವರಿಗೆ ಮಾತ್ರ ಗೊತ್ತು. ದೇವರಿಗೆ ಮಾತ್ರ ಪ್ರತಿಯೊಬ್ಬರ ಹೃದಯವೂ ಗೊತ್ತು. ಅಪ್ಪ ನಮಗೆ ದೇವ ಬಿಟ್ಟರೆ ಸಾಕು, ಅಪ್ಪ ನಮಗೆ ಬಂದಿದ್ದಂಥ ಕೆಲಸ ಆದರೆ ಸಾಕು, ಅದಾದ್ಮೇಲೆ ಸೋಮವಾರನೂ ಬೇಡ, ಯಾವ ವಾರನೂ ಬೇಡ, ನಮಗೆ ಇದೊಂದು ಮುಗಿದ್ರೆ ಸಾಕಪ್ಪ, ಎಲ್ಲೂ ಆಗಲಿಲ್ಲ, ಇಲ್ಲ ಆಗತ್ತೆ ಅಂತ ಹೇಳಿ ಕಳಿಸ್ಯಾರೆ, ಅದಕ್ಕೆ ನಾನು ಬಂದಿದ್ದೀನಿ ಅನ್ನೋ ಒಂದು ಮನೋಭಾವನೆ ಇರ್ಬೋದು. ಇಲ್ಲ,
ನಾವು ಆಗಲಿ ಬಿಡ್ಲಿ ನಾವು ವಾಕ್ಯವನ್ನು ಕೇಳ್ತೇವೆ, ನಮಗೆ ದೇವರ ಆಶೀರ್ವಾದ, 1-2 ಗಂಟೆಗಳ ಕಾಲ ನನಗೆ ಏನು ನಷ್ಟ ಹೊಂದುವುದಿಲ್ಲ ಅನ್ನೋ ಒಂದು ಮನೋಭಾವನೆ, ನಾನು ರಕ್ಷಣೆ ಹೊಂದ್ಕೊಳ್ಬೇಕು ಎಂಬುದಾಗಿ ಬರುವಂಥವ್ರನ್ನ ದೇವನ ಅನುಗ್ರಹ. ಇದು ಜನರ ಸ್ವಭಾವ. ಇದನ್ನ ಅರಿತಂತ ಯೇಸು ಬತ್ತಿದ್ದ ಕೈ ಉಳ್ಳವನಿಗೆ, ಅಯ್ಯ ಬಾಯಿಲ್, ಅಲ್ಲಿ ನೆರೆದಿದ್ದಂಥ ಜನಸಮೂಹವನ್ನು ದೇವರು ಉದ್ದೇಶಿಸಿ ಕೇಳಿದ್ರು, ಈ ಸಬ್ಬತ್ ಅಂದ್ರೆ ಭಾನುವಾರ, ಸಬ್ಬತ್ ದಿನದಲ್ಲಿ ಅವರು ಅಡಿಗೆನೂ ಮಾಡಲ್ಲ. ಇವತ್ತಿಗೂ ಅಷ್ಟೇ ನೀವು ಇಸ್ರಾಯೇಲಿಗೆ ಹೋದ್ರೆ ಅಲ್ಲಿ 3 ದಿನದ ಸಬ್ಬತ್ ಇದೆ. ಒಂದು ಶುಕ್ರವಾರದ ಸಬ್ಬತ್, ಅದು ಅಲ್ಲಿ ಮುಸ್ಲಿಮರ ಸಬ್ಬತ್ ಇದೆ. ಶನಿವಾರ ಅಲ್ಲಿ ಈ ಯಹೂದಿಗಳ ಸಬ್ಬತ್ ಇದೆ. ಭಾನುವಾರ ಕ್ರೈಸ್ತರ ಸಬ್ಬತ್. ಈ 3 ದಿನ ನೀನು ಅಲ್ಲಿ ನೋಡುವಾಗ ಅಲ್ಲಿ ವ್ಯಾಪಾರ ವಹಿವಾಟುಗಳು ಬಾಗಿಲಾಗಿರ್ತವೆ. ಶುಕ್ರವಾರ ಅಲ್ಲಿ ವ್ಯಾಪಾರ ಎಲ್ಲ ಮುಸ್ಲಿಂ ಅವ್ರದ್ದು, ಶುಕ್ರವಾರ ಮುಸ್ಲಿಂ ಅವ್ರ ಸಬ್ಬತ್. ಆದರೆ ಶನಿವಾರ ಸಬ್ಬತ್ ಜೂಯಿಷ್. ಅವರು ಕಾರ್ಗಳು ಸಹ ಮನೆ ಮುಂದೆ ನಿಲ್ಲಿಸಿದ ಕಾರ್, ಅವರು 1.5-2 ಕಿಲೋಮೀಟರ್ ಮಾತ್ರ ನಡಿಬೇಕು ಅವರ ಕಾನೂನು. ಈ ರೀತಿಯಾದಂಥ ಒಂದು ನಿಯಮಗಳನ್ನು ಅವರು ಮಾಡಿ, ಅವರು ಅಡಿಗೆ ಮಾಡೋದಿಲ್ಲ. ಮಾಡಿದಂಥ ಅಡಿಗೆಯನ್ನ ಫ್ರಿಜ್ಜಿಂದ ತೆಗೆದು ಬಿಸಿ ಮಾಡಿ ತಿನ್ಬೇಕಷ್ಟೆ. ಪಾತ್ರೆ ತೊಳೆಯಲ್ಲ, ಬಟ್ಟೆ ಜಾಲ್ಸಲ್ಲ, ಹಾಗೂ ನಡೆಯಲ್ಲ, ಯಾವ ಕೆಲಸ ಮಾಡೋದಿಲ್ಲ. ನೀವು ಇವತ್ತಿಗೂ ಇಸ್ರಾಯೇಲಲ್ಲಿ ಇದು ಭಾನುವಾರ ಕ್ರೈಸ್ತರ ಸಬ್ಬತ್. ಭಾನುವಾರ ಕ್ರೈಸ್ತರ ಸಬ್ಬತ್. ಅವತ್ತು ಅವರು ಚರ್ಚಿಗೆ ಬರ್ತಾರೆ, ನಡ್ಕೊಂಡೇ ಬರೋದು. ಅವರು ಕಾರ್ ಯಾವುದು ಓಡಿಸೋದಿಲ್ಲ. ಈ ರೀತಿಯಾದಂಥ ಕಾನೂನು ಸ್ಟ್ರಿಕ್ಟ್ ಆಗಿ ಸಬ್ಬತ್ತನ್ನ ಅವರು ಸ್ಟ್ರಿಕ್ಟ್ ಆಗಿ ಪಾಲಿಸುವಂತ ಈ ಸಬ್ಬತ್ತನ್ನ ದೇವನು ಅನುಗ್ರಹಿಸುವಂತ, ಆಶೀರ್ವದಿಸುವಂತ ದಿನ ಎಂಬುದಾಗಿ ಅವರು ಮಾಡುವಂತ ಸಬ್ಬತ್ತು. ಇಲ್ಲಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಆ ಭಾನುವಾರ ಅಲ್ಲಿ ಸಬ್ಬತ್, ಆ ಬತ್ತಿ ಹೋದಂಥ ಕೈಯನ್ನು ನೋಡಿ ಬಾಯಿಲ್ ಪಕ್ಕದಲ್ಲಿ ನಿಲ್ಲಿಸಿ ಜನರನ್ನು ಉದ್ದೇಶಿಸಿ ಕೇಳ್ತಾರೆ, ಇಲ್ಲಿ ಬಂದಿರತಕ್ಕಂಥ ನೀವು ಇವನಿಗೆ ಒಳ್ಳೆಯದನ್ನ ಮಾಡಿದ್ರೆ ಇಲ್ಲ ಕೆಟ್ಟದನ್ನ ಮಾಡಿದ್ರೆ ಅದು ದೇವರ ನಿಯಮನ, ಇಲ್ಲ ಒಳ್ಳೆಯದನ್ನ ಮಾಡುವುದು ಕೆಟ್ಟದ್ದ, ಇಲ್ಲ ಇವನನ್ನ ಹೀಗೆ ಬಿಡೋದು ಒಳ್ಳೆಯದಾ, ಸತ್ತವನಿಗೆ ಜೀವ ಕೊಡುವುದು ಒಳ್ಳೆಯದಾ, ಇಲ್ಲ ಸತ್ತವನ್ನ ತಗೊಂಡೋಗಿ ಹಳ್ಳಕ್ಕೆ ಹಾಕುವುದು ಒಳ್ಳೆಯದಾ? ಉತ್ತರ ಏನು ಹೇಳ್ಬೋದು? ಒಬ್ಬನು ಮಾತಾಡ್ಲಿಲ್ಲ. ಕಾರಣ ಯಾಕೆ ಕೇಳ್ರಿ? ಏನ್ ಮಾತಾಡಿದ್ರು ಯೇಸು ಸ್ವಾಮಿ ಹತ್ರ ಸಿಕ್ಕಾಕೊಳ್ತೀವಿ ಅಂತ ಗೊತ್ತು ಅವ್ರಿಗೆ. ಏನೇ ಹೇಳಿದ್ರು ನಾವು ಈ ಯೇಸು ಹತ್ರ ನಾವು ಸಿಕ್ಕಾಕೊಳ್ತೇವೆ. ಮಾತಾಡಿದ್ರೆ ಹಿಂಗ್ ಮಾತಾಡಿದ್ರೆ ಇಲ್ಲಿ ಕಾನೂನು ಬಾಹಿರ, ಅದಾದ್ಮೇಲೆ ಯೇಸು ಪರವಾಗಿ ಮಾತಾಡಿದ್ರೆ ಅವನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಎಂಬುದಾಗಿ ಜನರು ನಮ್ಮನ್ನ ಹೊಡಿತಾರೆ ಎಂಬ ಈ ಒಂದು ಉದ್ದೇಶದಿಂದ ಹೃದಯವನ್ನ ಕಲ್ಲಾದಂಥ ಹೃದಯದೊಂದಿಗೆ ಕೂತಿದ್ದಂಥ ಜನಸಮೂಹ ಚರ್ಚಿಗೆ ಬರುವಾಗ, ನಿನ್ನ ಹೃದಯವು ಕಾಠಿಣ್ಯತೆ ಇದೆ ತುಂಬಿದೆಯಾ? ನಮ್ಮ ಹೃದಯವನ್ನು ನೋಡುವಂಥ ದೇವನು, ನಮ್ಮನ್ನು ಆಶೀರ್ವದಿಸುವಂಥ ದೇವನು, ನೀತಿಯ ಹಾಗೂ ಪರಿಶುದ್ಧತೆಯಲ್ಲಿ ನಮ್ಮನ್ನು ಪ್ರಾಮಾಣಿಕವಾಗಿ ಅನುಗ್ರಹಿಸುವಂಥ ದೇವನು. ಈ ದೇವನು ಅಂದು ಸಬ್ಬತ್ತೊಂದಿಗೆ ಕೇಳುವಂಥ ಪ್ರಶ್ನೆಯೂ ಇದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೀನು ಯಾವ ಹೃದಯದೊಂದಿಗೆ ಬಂದಿದ್ದೀಯಾ? ನನ್ನ ಆಲಯಕ್ಕೆ ಬಂದಾಗ ನೀನು ಯಾವ ರೀತಿಯಲ್ಲಿ ಬಂದಿದ್ದೀಯಾ? ನಿನ್ನ ಪಾಪವನ್ನು ನಿವೇದಿಸಿದ್ದೀಯಾ? ನಿನ್ನ ಪಾಪವನ್ನು ಹೊರಗೆ ಬಿಟ್ಟಿದ್ದೀಯಾ? ನಿನ್ನ ಪಾಪವನ್ನು ನಿನ್ನ ಆತ್ಮದಿಂದ ತೆಗೆದಿದ್ದೀಯಾ? ನಿನ್ನ ಶರೀರದಿಂದ ಮಾಡಿದಂಥ ಪಾಪವು ನಿನ್ನ ಆತ್ಮಕ್ಕೆ ಯಾವ ವಿಧವಾದಂಥ ದೈವ ಅಭಿಷೇಕ ನಷ್ಟಪಟ್ಟು ಹೋಗದಂತೆ ಕಾಪಾಡಿ ಈ ಸಬ್ಬತ್ತನ್ನ ಪರಿಶುದ್ಧವಾಗಿ ಶ್ರೇಷ್ಠವಾಗಿ ನೀನು ನಡೆಸಿಕೊಡುವುದಕ್ಕಾಗಿ ನೀನು ಬಂದಿದ್ದೀಯಾ ಎಂಬುದಾಗಿ ಈ ಒಂದು ದೊಡ್ಡ ಒಂದು ವಾಕ್ಯ ದೇವನು ನಮ್ಮೆಲ್ಲರಿಗೂ ಕೇಳುವಂತ ಒಂದು ಪ್ರಶ್ನೆ. ಸಬ್ಬತ್ ಪರಿಶುದ್ಧ, ನೀನು ಕೂತಿರುವಂತ ಆಲಯವು ಪರಿಶುದ್ಧ. ಅದಕ್ಕೆ ದೇವರು ಕೇಳ್ತಾರೆ, ಒಳ್ಳೆಯದು ಮಾಡುವುದು ಒಳ್ಳೆಯದಾ, ಇಲ್ಲ ಕೆಟ್ಟದನ್ನು ಮಾಡುವುದು ಒಳ್ಳೆಯದಾ? ಅದಕ್ಕೆ ಉತ್ತರ, ಆ ಜನ, ಯಹೂದಿ ಜನ, ದೇವನ ಸ್ವಂತ ಜನ, ಅವರ ಹೃದಯವು ಕಾಠಿಣ್ಯವನ್ನು ನೋಡಿ ಒಬ್ಬರು ಬಾಯಿ ತೆರೆಯಲಿಲ್ಲ.
ದೇವರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಅದಕ್ಕಾಗಿ ಯೇಸು ಬತ್ತಿದಂಥ ಕೈಯವನಿಗೆ ಹೇಳಿದರು, ಕೈ ನೀಡು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿನ್ನ ಎಂಥ ಈ ಲೋಕದಲ್ಲಿ ಪಾಪವೋ, ನೀನು ಹೇಳಲಾರದಂಥ ನಿನ್ನ ಜೀವಿತದಲ್ಲಿ ದ್ರೋಹವನ್ನು ಮಾಡಿದ್ರು, ದೇವನ ವಾಕ್ಯ ಹೇಳ್ತದೆ, ಬತ್ತಿದ ಕೈ ಉಳ್ಳವನು, ಆದರೆ ನಮ್ಮನ್ನು ನೋಡಿ ಬತ್ತಿ ಹೋದವನೇ, ನೀನು ಕಷ್ಟದಿಂದ ಏಳಲು ಸಾಧ್ಯವಿಲ್ಲದವನೇ, ನಾನಾ ಪ್ರಶ್ನೆಗೆ ಸಿಲುಕಿಕೊಂಡಿರುವವನೇ, ನಿನಗೆ ನಾನು ನನ್ನ ಕೈಯನ್ನು ಕೊಡ್ತಿದ್ದೇನೆ, ಬಾ, ಚಾಚು, ನನ್ನ ಬಳಿಗೆ ಬಾ. ಕೈ ಹಿಡಿದು ನಡೆಸುವಂತ ದೇವನು ಆ ಬತ್ತಿ ಹೋದಂತ ವ್ಯಕ್ತಿಯ ಕೈಗಳು ಇಮ್ಮಿಡಿಯೇಟ್ ಆಗಿ ಏಸು ಕರೆದ ಕೂಡಲೇ ನಮ್ಮ ರೀತಿಯಲ್ಲಿ 2 ಕೈಗಳು ಆತನಿಗೆ ಬಂದ ಕಾರಣ ಅಲ್ಲಿ ಏಸುನ ಕೊಲ್ಲಬೇಕು ಎಂಬುದಾಗಿ ಸಂಚು ಮಾಡಿ ಹೊರಗೆ ಹೋದಂಥ ದುಷ್ಟ ಜನ. ಅದೇ ರೀತಿಯಲ್ಲಿ ಪ್ರತಿ ಸೋಮವಾರ ಇಲ್ಲಿ ನಡೆಯುವಂಥ, ಅದೇ ರೀತಿಯಲ್ಲಿ ಪ್ರತಿ ದಿನವೂ ನಡೆಯುವಂಥ ಈ ಬಲಿಪೂಜೆಯಲ್ಲಿ ಹಾಗೂ ಈ ಪರಿಶುದ್ಧವಾದಂಥ ವಾಗ್ದಾನ ಎಲ್ಲೆಲ್ಲ ಲೋಕದಲ್ಲಿ ಸಾರಲ್ಪಡ್ತದೋ, ದೇವನ ವಾಕ್ಯ ಹೇಳ್ತದೆ, ಇದೋ ಬತ್ತಿ ಹೋದ ಜನರೇ, ಇದೋ ನಾನಾ ಪ್ರಶ್ನೆಯಲ್ಲಿ ಇರುವವರೇ, ಬಳಲಿ ಬೆಂಡಾಗಿರುವವರೇ, ಸರ್ವ ಜನರೇ, ಇಲ್ಲಿ ಜಾತಿ ಅಲ್ಲ, ಇಲ್ಲಿ ಯಾವ ಕ್ರೈಸ್ತರಿಗೆ ಹೇಳಿಲ್ಲ, ಮುಸ್ಲಿಮಾನರು ಹಾಗೂ ಹಿಂದೂಗಳು, ಅದರಲ್ಲಿ ಬ್ರಾಹ್ಮಣರು, ಈ ಲಿಂಗಾಯತರು, ಗೌಡರು, ಯಾರೋ ಎನಿ, ಇಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದಂಥ ವಾಕ್ಯ ಇಲ್ಲ. ಎಲ್ಲರೂ ಸರ್ವ ಜನಾಂಗವೇ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಏನನ್ನು ಕೊಡ್ತೇನೆ? ಸಮಾಧಾನವನ್ನು ಕೊಡ್ತೇನೆ. ಲೋಕ ಕೊಡುವ ಸಮಾಧಾನ ಅಲ್ಲ, ನಾನು ಕೊಡುವಂಥ ಸಮಾಧಾನ ಪರಲೋಕದ್ದು. ಅದಕ್ಕಾಗಿ ಬನ್ನಿ ಎಂಬುದಾಗಿ ಆಹ್ವಾನಿಸುವಂಥದ್ದೇ ನೀವು ನಾನು ಈ ಆಲಯದಲ್ಲಿ ದೇವರ ಸಾನ್ನಿಧ್ಯಕ್ಕೆ ಬಂದ ಮೇಲೆ ನಾವು ಯಾವ ಕಾರಣಕ್ಕೂ ಈ ಯಹೂದಿಗಳ ರೀತಿಯಲ್ಲಿ ಕಠಿಣವಾದ ಹೃದಯದೊಂದಿಗೆ ಹೋಗಬಾರದು. ಯಾವ ಕಾರಣಕ್ಕೂ ನಮ್ಮ ಹೃದಯವು ಕಠಿಣವಾದ ಕಲ್ಲಾದ ಹೃದಯವಾಗಿ ಹೋಗಬಾರದು. ನಾನು ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳಿ, ಆ ಸಂದೇಶವು ಪಾಪ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ನೀನು ಕದಿಬೇಡ, ಸುಳ್ಳು ಹೇಳ್ಬೇಡ, ಪರರ ವಸ್ತುವಿಗೆ ಆಸೆ ಪಡಬೇಡ, ಪರರ ಹೆಂಡತಿಗೆ ಆಸೆ ಪಡಬೇಡ, ಪರರ ಗಂಡನಿಗೆ ಆಸೆ ಪಡಬೇಡ, ನೀನು ಮದುವೆಗೆ ಮುನ್ನ ಮದುವೆ ಆದ ಮೇಲೆ ವ್ಯಭಿಚಾರ ಮಾಡಬೇಡ. ಈ ವ್ಯಭಿಚಾರದಿಂದ ಉಂಟಾದಂಥ ಹಲವಾರು ಸಮಸ್ಯೆಗಳು ನಿನ್ನ ಜೀವಿತಕ್ಕೆ ಅದು ಗಾಯವಾಗಿರ್ತದೆ. ಅದೇ ರೀತಿಯಲ್ಲಿ ಪಡೆದಂಥ ಹಣ ಹಿಂತಿರುಗಿಸಿಕೊಡು, ಪಡೆದಂಥ ಆಸ್ತಿ ಹಿಂತಿರುಗಿಸಿಕೊಡು, ಇನ್ನೊಬ್ಬರ ಸೊತ್ತಿಗೆ ಆಸೆ ಪಡಬೇಡ, ಇನ್ನೊಬ್ಬರ ಜಾಗವನ್ನು ಕದಿಬೇಡ, ನೀನು ಚಾಡಿ ಹೇಳ್ಬೇಡ, ಯಾರ ಮನೆಯನ್ನ ನೀನು ಹಾಳು ಮಾಡಬೇಡ. ನಿನ್ನ ನಾಲಿಗೆಯು ಸದಾಕಾಲ ನನ್ನನ್ನು ಸ್ತುತಿಸುವಂತ, ಆರಾಧಿಸುವಂತ ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಶಕ್ತಿ ಇದರಿಂದ ಆರಾಧಿಸು. ಇದು ಕ್ರಿಸ್ತನ ಸಂದೇಶ. ಇದು ಈ ಸಂದೇಶವನ್ನ ನಾನು ಅಲ್ಲೆಗೆಳೆಯುವಾಗ, ಈ ಸಂದೇಶದಲ್ಲಿ ಒಂದನ್ನು ನಾನು ನಿಯಮವಾಗಿ ತಗೊಳ್ಳದೆ ಹೋದರೆ ದೇವನ ವಾಕ್ಯ ಹೇಳ್ತದೆ, ನೀನು ಶಾಪಗ್ರಸ್ತ ಎಂಬುದಾಗಿ. ಭೂಮಿಗೆ ಹಾಕಿದಂಥ ಶಾಪ ನಿನ್ನನ್ನು, ನಿನ್ನ ಕುಟುಂಬವನ್ನ ಅನೇಕ ರೀತಿಯಲ್ಲಿ ಬಾಧಿಸಲ್ಪಡ್ತದೆ. ದೇವರು ಕೊಟ್ಟಂಥ ಶಾಪ ಮನುಷ್ಯನಿಗೆ ಅಲ್ಲ, ದೇವನು ಭೂಮಿಗೆ ಹಾಕಿದಂಥ ಶಾಪ. ಮುಳ್ಳು ಕಳೆಗಳು ಹುಟ್ಟಿಕೊಳ್ಳಿ ಎಂಬುದಾಗಿ, ಅಲ್ಲಿ ತನಕ ಮುಳ್ಳಿರಲಿಲ್ಲ ಭೂಮಿ ಮೇಲೆ. ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ, ಪಾಪ ಮಾಡಿದಂಥ ಆ ಕ್ಷಣದಲ್ಲಿ ಮುಳ್ಳು ಕಳೆಗಳು ಹುಟ್ಟಿಕೊಂಡಿತ್ತು ಎಂಬುದಾಗಿ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, 3ನೇ ಅಧ್ಯಾಯ. ಮುಳ್ಳು ಕಳೆಗಳು ಯಾವಾಗ ಪಾಪ ಮಾಡಿದಾಗ, ನಾವು ಯಾವಾಗ ಪಾಪ ಮಾಡ್ತೀವಿ, ನಮ್ಮ ಜೀವಿತದಲ್ಲಿ ಹಲವಾರು ಮುಳ್ಳುಗಳು, ಒಂದಲ್ಲ ಎರಡಲ್ಲ, ಹಲವಾರು ಮುಳ್ಳುಗಳು ನಮ್ಮ ಸುತ್ತಲೂ ಅದು ಚುಚ್ಚುವಾಗ, ಹಿಂಗ್ ತಿರುಗುದು ಚುಚ್ಚತ್ತೆ, ಹಿಂಗ್ ತಿರುಗಿದ್ರು, ಮುಂದೆ ಬಾಗಿದ್ರು, ಹಿಂದೆ ಬಾಗಿದ್ರು ಚುಚ್ಚತ್ತೆ. ಅದಕ್ಕೆ ಮುಳ್ಳು ಕಳೆಗಳು ನಮ್ಮ ಸುತ್ತಲೂ ಇರ್ತದೆ ಎಂಬುದಾಗಿದೆ. ಅದಕ್ಕಾಗಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ನೀನು ದೇವರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡಬೇಡ. ಆಲಸ್ಯ ಸ್ವಭಾವದಿಂದ ಹೊರಗೆ ಬಾ, ಪಾಪವನ್ನು ಕಿತ್ತೆಸಿ. ಈಗ ಹೊರದೇಶದಲ್ಲ, ಎಲ್ಲ ಕಡೆ ಕ್ರಿಶ್ಚಿಯನ್, ಇಡೀ ಪ್ರಪಂಚದಲ್ಲಿ ನಂಬರ್ 1 ಕ್ರಿಶ್ಚಿಯನ್ ಇದ್ದಾರೆ. ಈಗ ಅಲ್ಲಿ ನಮ್ಮ ಭಾರತ ದೇಶದಿಂದ ಹೋದವರೇ ಅಲ್ಲಿ ಸುವಾರ್ತೆ ಸಾರುವಂತ ಪ್ರಸಾರ, ಅಲ್ಲಿಂದ ಬಂದವರು ನಾವು ಇಲ್ಲಿ ದೇವನ ವಾಕ್ಯವನ್ನು ಕೇಳಿದ್ದೀವಿ. ಈಗ ಅಲ್ಲಿ ಅನೇಕ ಚರ್ಚ್ಗಳೆಲ್ಲ ಮುಚ್ಚುತ್ತಾ ಇದೆ. ಆ ಬಾರ್, ಈಗ ಚರ್ಚ್ ಎಲ್ಲ ಬಾರ್ ಆಗ್ತಾ ಇದೆ, ಕ್ಲಬ್ ಆಗ್ತಾ ಇದೆ. ಈಗ ಲೇಟೆಸ್ಟ್ ಶುರು ಆಗಿರ್ತಕ್ಕಂಥದ್ದು ನೇಕೆಡ್ ಆಗಿ, ಅಂದರೆ
ಬಟ್ಟೆ ಇಲ್ಲದೆ ಆ ಬಾರ್ಗೆ ಹೋಗುವಂಥದ್ದು.